ಮತ್ತೆ ಅದು ಸ್ಲರಿ ಪಂಪ್ ಉಂಟು ನನ್ನ ಹತ್ರ. ಸಗಣಿ ಇದು ತೊಳ್ದು ಹಟ್ಟಿ ತೊಳ್ದದ್ದು ದನದ್ದು ಮೂತ್ರ ಎಲ್ಲ ಅಡ್ಲಿ ಕೆಳಗೆ ತೋರಿಸ್ತೇನೆ ನಮ್ಮದೇ ಟಾಂಕಿಲಿ. ಅಂದ್ರೆ ಒಂದು 4 ಇಂಚು ಬರ್ತದ. ಹೌದೌದು ನೋಡಿ, ಈಗ ಮುಂಗೆ ಇಷ್ಟು ಬರ್ತದೆ ನೋಡಿ. ಇಷ್ಟು ಬರುವಾಗ ಮತ್ತೆ ನಾವು ತುಂಬಿಸಿ ಬೇರಿಗೆ ಬರ್ತದೆ, ಬೇರಿಗೆ ಬಂದಿರ್ತದೆ. ನಾನು ಹೆಕ್ಕಿ ಅಂದ್ರೆ ಒಬ್ಬ ರೈತ ಅಡಿಕೆ ಸಸಿ ನಡುವುದು ಯಾಕಂದ್ರೆ ಅವನಿಗೆ ಏನಾದ್ರೂ ಆಗ್ಬೇಕಂದಲ್ಲ. ಇದು ಪೈಪಲ್ಲಿ ತುಂಬಿಸ್ಲಿಕ್ಕೆ ಜನ ಇರುವಾಗ ತುಂಬಿಸ್ಲಿಕ್ಕೆ ಸುಲಭ ಆಗ್ತದೆ ನೋಡಿ. ಹೀಗೆ ಮಾಡಿದ್ದಾರೆ. ಹೌದು, ಮತ್ತೆ ಚೆನ್ನಾಗಿ ಬಂದದ್ದು ಮಾತ್ರ ನಾವು ಇಡುವುದು. ಅದು ಲೆಕ್ಕ ಹಾಗೆ ಇಡಬೇಕು. 1,000ದಲ್ಲಿ 700 ಅಡಿಕೆ ಬರ್ತದೆ ಸಸಿ, ನಮ್ಗೆ 300 ಅದು ವೇಸ್ಟ್ ಆಗ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ಪುಂಜಲಕಟ್ಟೆ ಪಕ್ಕದ ಒಂದು ಹಳ್ಳಿಯಲ್ಲಿದ್ದೇನೆ. ಸಹಜವಾಗಿ ಈ ಸಂದರ್ಭದಲ್ಲಿ ಮಳೆ ಜೋರಾಗಿ ಹೊಡಿತಿದೆ. ಈ ಮಳೆ ಬಿಡ್ತಾ ಇದ್ದಾಗೆ ತುಂಬ ಜನರು ಅಡಿಕೆ ನೆಡುವಂಥ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡ್ತಾರೆ. ತುಂಬ ಕಡೆ ಅಡಿಕೆ ಗಿಡಗಳು ಸಿಗ್ತದೆ. ಆದರೆ ಇವತ್ತು ನಾನು ಕೇವಲ ಅಡಿಕೆ ಗಿಡ ಮಾತ್ರ ಅಲ್ಲ, ನೀವೇ ನಿಮ್ಮ ಮನೆಯಲ್ಲಿ ಹೇಗೆ ಅಡಿಕೆ ಗಿಡಗಳನ್ನು ತಯಾರು ಮಾಡ್ಬೋದು ಅನ್ನುವಂಥದ್ದು ನೀವು ಪರಿಚಯ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಕೃಷಿಕರಾಗಿರುವಂಥ ಗಣೇಶ್ ಪ್ರಭು ಅವರಲ್ಲಿ ಈ ಸಿಂಪಲ್ ಆಗಿರುವಂಥ ಟೆಕ್ನಿಕ್ಗಳನ್ನು ನೀವು ಕಲ್ತ್ಕೊಂಡ್ರೆ ವರ್ಷಕ್ಕೆ ಬೇಕಾಗಿರುವಂಥ 500-1,000 ಗಿಡಗಳನ್ನು ನೀವು ನಿಮ್ಮ ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ಹೇಗೆ ಅನ್ನುವಂಥ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ವಿವರಿಸ್ತೇನೆ. ಗಣೇಶ್ ಬಾಬು ಅವರು ನಮಸ್ಕಾರ. ಅಡಿಕೆ ಗಿಡವನ್ನು ರೆಡಿ ಮಾಡುವಂತ ಒಂದು ಸಿಸ್ಟಮ್ ಅನ್ನು ಜನರಿಗೆ ಹೇಳಿಕೊಡು ಅಂತ ಹೇಳಿ ನೀವು ಯಾವ ಮೆಥಡ್ ಅನ್ನು ಉಪಯೋಗ ಮಾಡ್ತೀವಿ? ನಾನು ಇದೇ ಅಡಿಕೆಯನ್ನು ತೆಗೆದು ಸ್ವತಃ ನಾನು ನೋಡಿ ಬರ್ತೇನೆ ತೋಟದಲ್ಲಿ. ನಮ್ಮ ದೊಡ್ಡಪ್ಪನ ತೋಟದಲ್ಲೇ ಹೋಗಿ ನೋಡಿ ಬರುದು. ಅದನ್ನು ನೋಡಿ ಅದು ಹಣ್ಣು ಸಂಪೂರ್ಣ ಅದು ನಾವು ಒಣಗಿಸ್ಲಿಕ್ಕೆ ಮಾರ್ಲಿಕ್ಕೆ ಮಾಡುವಾಗ ಅದು ಸಂಪೂರ್ಣ ಹಣ್ಣಾಗ್ಬೇಕು. ಆದ ನಂತರ ಅದು ಕಿಲೆ ತೆಗೆದು ಅದನ್ನು ಸೆಲೆಕ್ಟ್ ಮಾಡಿ ತೆಗಿಬೇಕು. ಅಂದ್ರೆ ಅದು ಕೆಳಗಿದ್ದು ತೆಗಿಬೇಕು. ಅದು ಬೊಂಡು ಜಾಸ್ತಿ ಇರ್ತದೆ. ಅದು ಬಿಟ್ಟು ಮೇಲಿದ್ದು ಅಡಿಕೆ ತೆಗೆದು ತರುದು ನಾನು. ತಂದು ಅಡಿಕೆಯನ್ನು ತಂದು ಅದು ಒಣಗಿಸ್ಬೇಕು. ಒಂದು 3 ಬಿಸಿಲು ಒಣಗಿಸ್ಬೇಕು. ಒಣಗಿಸಿ ಆದ ನಂತರ ವಾಪಸ್ ಅದನ್ನು ತೆಗೆದು ನಾವು ಗೋಣಿಯಲ್ಲಿ ಹಾಕಿ ಒಂದು ಅರ್ಧ ಗೋಣಿ ಅಡಿಕೆ ಹಾಕುದು. ಆದ ನಂತರ ಅದಕ್ಕೆ ಒಂದು ಬೈಹುಲ್ಲೆಲ್ಲ ಹಾಕಿ ಸ್ವಲ್ಪ ನೆರಳಲ್ಲಿ ಇಡುದು. ನೀರು ನಿಲ್ಬಾರ್ದು. ಒಂದು ನೀರು ಅದಕ್ಕೆ ಬೀಳ್ತಾ ಇದ್ರೆ ಒಂದು ದಿವಸಕ್ಕೆ 2 ಸರ್ತಿ ನೀರು ಬೀಳುದು. ಅದೊಂದು 40ರಿಂದ 60 ದಿವಸ ಆಗುವಾಗ ಮುಂಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಗೋಣಿಯಲ್ಲಿ ಇಡುದು ನೀವು? ಗೋಣಿಯಲ್ಲಿ ಇಡುದು. ಹೊಯ್ಗೆಲ್ಲ ಹಾಕಿಡುದಲ್ಲ? ಇಲ್ಲ ಇಲ್ಲ ಇಲ್ಲ, ಚೆನ್ನಾಗಿ ಬರ್ತದೆ ಗೋಣಿಯಲ್ಲಿ. ಫುಲ್ ಬೇರೆಲ್ಲ ಇರ್ತದೆ, ಫುಲ್ ಬಂದಿರ್ತದೆ. ಅಂದ್ರೆ ಪ್ರತಿದಿನ ನೀರ್ ಹಾಕ್ಬೇಕಾ? ಹೌದೌದು. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ನೆರಳಲ್ಲಿ ಇಟ್ಟು ಒಂದು ದಿವಸಕ್ಕೆ 2 ಸರ್ತಿ ನೀರ್ ಹಾಕ್ತಾ. ಮತ್ತೆ ನಾನು ಅದು ಮುಂಗೆ ಫುಲ್ ಬೇರೆಲ್ಲ ಬರ್ತದೆ. ಮುಂಗೆ ಒಂದು ಇಷ್ಟು ದೂರದ ಬರ್ತದೆ ನೋಡಿ. ಇದಕ್ಕೆ ತೋರಿಸ್ಲಿಕ್ಕೆ ಮಾಡಿದ್ದು ನೋಡಿ. ಇಷ್ಟು ಬರ್ತದೆ. ಇಷ್ಟು ಈಗ ಸ್ವಲ್ಪ ಇಷ್ಟು ಮುಂಗೆ ಬರುವಾಗ ತೆಗ್ದಾಯ್ತು. ನಿಮ್ಗೆ ಇದು ತೋರಿಸ್ಲಿಕ್ಕೆ ಮಾಡಿದ್ದು ಸ್ಯಾಂಪಲ್. ಅಂದ್ರೆ ಒಂದು 4 ಇಂಚು ಬರ್ತದ. ಹೌದೌದು ನೋಡಿ, ಈಗ ಮುಂಗೆ ಇಷ್ಟು ಬರ್ತದೆ ನೋಡಿ. ಇಷ್ಟು ಬರುವಾಗ ಮತ್ತೆ ನಾವು ತುಂಬಿಸಿ ಬೇರಿಗೆ ಬರ್ತದೆ. ಬೇರಿಗೆ ಬಂದಿರ್ತದೆ. ಅದನ್ನು ಹೀಗಿರ್ತದೆ ಅಂದ್ರೆ ಗೋಣಿಯಲ್ಲಿ ಹಾಕುದಲ್ಲ, ಫುಲ್ ಮಣ್ಣಲ್ಲಿ ಇಂತ ಕಟ್ಟಾಗುದಿಲ್ಲ ನೋಡಿ. ಇದನ್ನು ಈಗ ತೆಗ್ದು ನಾವು ಇದು ತೋರಿಸ್ಲಿಕ್ಕೆ ಮಾಡಿದ್ದು ಕಾಗೆ ನೋಡಿ. ಇದು ಮಣ್ಣು ನಾವು ಸುಡು ಮಣ್ಣು ಮಾಡ್ತೇನೆ. ಅಲ್ಲಿ ಮೇಲೆ ನಮ್ದು ಜಾಗ ಉಂಟು ಗುಡ್ಡೆ, ಅಲ್ಲೇ ಸುಡು ಮಣ್ಣು ಮಾಡಿ ಅಲ್ಲೇ ಮಣ್ಣು ಹಿಟಾಚೆಲ್ಲಿಯ ರಾಶಿ ಮಾಡುದು. ಹಿಟಾಚೆಲ್ಲಿ ಅಂದ್ರೆ ಟಿಪ್ಪರ್ ಅಲ್ಲೇ ತಂದು ಸುರಿಯುದು. ಆಗ ಫುಲ್ ಮಿಕ್ಸ್ ಆಗಿರ್ತದೆ. ವಾಪಸ್ ನಾವು ಮಿಕ್ಸ್ ಮಾಡುವ ಕೆಲಸ ಇರೋದಿಲ್ಲ. ಅದು ಯಾಕೆ ಸುಡು ಮಣ್ಣು ಹಾಕುದಂದ್ರೆ ಅದು ಈ ತೊಟ್ಟೆಯಲ್ಲಿ ಅಡಿಕೆ ಸಸಿ ಒಳ್ಳೆ ಬರ್ತದೆ. ಇಲ್ಲ ಮತ್ತೆ ಆ ಸೆಗಣಿ ನೀರು ನಾನು ಡ್ರಮ್ ಅಲ್ಲಿ ಇಟ್ಟಿರ್ತೇನೆ. ಸೆಗಣಿ ತೆಳುವು ಮಾಡಿ ನಾನು ಒಂದು 15 ದಿವಸಕ್ಕೆ 1 ತಿಂಗಳಿಗೊಮ್ಮೆ ಖಾಲಿ ಸೆಗಣಿ ನೀರು ಕೊಡ್ತಾ ಇರ್ತೇನೆ. ಅದು ನೋಡಿ ಇದು ಮಿಕ್ಸ್ ಆಗಿ ಇರ್ತದೆ ನೋಡಿ. ನಾವು ವಾಪಸ್ ಮಿಕ್ಸ್ ಮಾಡುವ ಅಗತ್ಯ ಇರುವುದಿಲ್ಲ, ಅದು ಇರ್ತದೆ. ಹೌದೌದು. ಅದು ಮತ್ತೆ ನಾವು ಎಷ್ಟು ಸೈಜ್ ಅದು 6-9 ಉಂಟು, ಮತ್ತೆ 7-8 ತೊಟ್ಟೆ ಉಂಟು. ಇದು ಇದು ಇಲ್ಲ, ದೊಡ್ಡ ತೊಟ್ಟೆ ಆದ್ರೆ ನಮ್ಗೆ ಮಣ್ಣು ಸ್ವಲ್ಪ ಜಾಸ್ತಿ ಇದಾಗ್ತದೆ. ಆದ್ರೆ ಸಸಿ ಒಳ್ಳೆ ಬರ್ತದೆ. 6 ತಿಂಗಳು 1 ವರ್ಷ ಇಟ್ರು ಸಸಿ ಎಂತ ಆಗುದಿಲ್ಲ. ಇಲ್ಲ ಇಲ್ಲ, ಚೇಂಜ್ ಮಾಡ್ಬೇಕು. ನೋಡಿ ಇದು ತೊಟ್ಟೆ ದೊಡ್ಡದು ಇದು ನೋಡಿ. ಇದು ಪೈಪಲ್ಲಿ ತುಂಬಿಸ್ಲಿಕ್ಕೆ ಜನ ಇರುವಾಗ ತುಂಬಿಸ್ಲಿಕ್ಕೆ ಸುಲಭ ಆಗ್ತದೆ ನೋಡಿ. ಹೀಗೆ ಮಾಡಿದ್ದಾರೆ. ಹೌದು ಹೌದು, ಹೀಗೆ ಮಾಡಿ ಫುಲ್ಲೊಮ್ಮೆ ಹೊಡಿಬೇಕು. ಅಂದ್ರೆ ಅಡಿ ಇಲ್ಲಾದ್ರೆ ಅದು ಇದಾಗ್ತದೆ. ಏನ್ ಗಾಳಿಸ್ಬೇಕು ಅಂತ ಏನಿಲ್ಲ.
ಇಲ್ಲ 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 ಅದು ಕಂಪ್ಲೀಟ್ ಇದಾದ್ರೂ ನಿಮ್ಗೆ ಅದು ಮಣ್ಣು ಮೆಲ್ಟ್ ಆಗ್ತದೆ ಮತ್ತೆ. ಹೀಗೆ ಇದು ಮಣ್ಣು ಗಾಳಿದ್ರೆ ನಿಮ್ಗೆ ಫುಲ್ ನೀರ್ ಬಿದ್ದಾಗ್ತದೆ ಎಂತ ಆಗ್ತದೆ ಅಂದ್ರೆ ಅದು ಅಂಟಾಗ್ತದೆ ಅಲ್ಲಿ ಕೆಸರಿಯಾಗಿ ಆಗ್ತದೆ. ಸ್ವಲ್ಪ ಆದ್ರೂ ಕಲ್ಲು ಬೇಕು ಅದಕ್ಕೆ, ಯಾವಾಗ ಸ್ವಲ್ಪ ಲೂಸ್ ಸಿಗ್ತದೆ ಮಣ್ಣು. ನೋಡಿ ನೋಡಿ ಹೀಗೆ ಹಾಕಿದೆ, ಹೀಗೆ ಮಾಡಿದ್ರೆ ಆಯ್ತು. ಅದಕ್ಕೆ ನೀರ್ ಹಾಕಿದ್ರೆ ಜಗ್ತಾ ಹೋಗ್ತದ? ಹೌದೌದು. ಇಲ್ಲ ಇಲ್ಲ ಅದು ನಾವು ಸ್ವಲ್ಪ ಪಸೆ ಇರ್ತದಲ್ಲ, ನಾವು ಅಡಿಕೆ ತುಂಬಿಸುವಾಗ್ಲು ಮಣ್ಣಿಗೆ ಒಮ್ಮೆ ನೀರು ಬಿಡಿದ್ರೆ ಸ್ವಲ್ಪ ಪಸೆ ಇರ್ತದೆ. ಮತ್ತೆ ಸ್ವಲ್ಪ ನಾವು ಹೊಡೆದಿಕ್ಕಿದ್ರೆ ನೋಡಿ ಹೀಗೆ ಆಗ್ತದೆ ಎಂತದು ನೋಡಿ ಅದು ಸ್ವಲ್ಪ. ಹೌದೌದು. ನಿಮ್ಮ ನೀವು ಮಾಡಿರುವಂತ ಈಗಿನ ಗಿಡಗಳನ್ನು ಸ್ವಲ್ಪ ನೋಡುವಲ್ಲ, ವರ್ಷಕ್ಕೆ ಎಷ್ಟು ವರ್ಷ ನೀವು ಮಾಡ್ತಿದ್ರಿ? ನಾವು ಒಂದು 15 ವರ್ಷದಿಂದ ಮಾಡ್ತಾ ಇದ್ದೇನೆ. ಮಾಡ್ಲಿಕ್ಕೆ ಶುರು ಮಾಡ್ಬೇಕಾದ್ರೆ ಕಲಿಸ್ಬೇಕಲ್ಲ? ಹೌದೌದೌದು. ಅದು ನಮ್ಮೊಬ್ಬ ಚಿಕ್ಕಪ್ಪ ಇದ್ರು ಸಿದ್ದಗಟ್ಟೆಯಲ್ಲಿ, ಅವರು ನನಗೆ ಒಂದು 500 ಸಸಿ ನಾನು ಮಾಡ್ಲಿಕ್ಕೆ ನಡ್ಲಿಕ್ಕೆ ಅಂತ ಅದು ತೋರಿಸ್ತೇನೆ, ಮತ್ತೆ ನಾನೇ ಮಾಡಿದ್ದು. ಹೌದೌದು. ಮತ್ತೆ ಅವ್ರು ಹೇಳಿದ್ರು ಹೀಗೆ ಮಾಡು ಅಂದ್ರೆ ಅವರೇ ಪಾರ್ಟಿ ಅವರೇ ಕಳಿಸ್ತಾ ಇದ್ರು. ಆಗ 500ರಿಂದ ನಾವು ಸ್ಟಾರ್ಟ್ ಮಾಡಿದ್ದು. ಮತ್ತೆ ಒಬ್ಬರು ಕೊಂಡೋದ್ರು, ನೋಡಿ 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 ಹಾಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ಆಗಿ ಒಂದು 25,000 ಹಾಕಿರ್ಲಿಲ್ಲ. ಈ ಸರ್ತಿ ಅಡಿಕೆ ಇರ್ಲಿಲ್ಲ, ಈ ಸ್ವಲ್ಪ ರೋಗ ಇದು ಅಡಿಕೆ ಎಲ್ಲ ಇಲ್ಲಲ್ಲ, ಹಾಗೊಂದು 10-15,000 ಮಾಡಿದ್ದೇನೆ. ಅಂದ್ರೆ ಒಳ್ಳೆ ಅಡಿಕೆ ಸಿಗ್ಬೇಕಾಗ್ತದೆ. ಹೌದೌದು. ಅದು ನಡು ಕೊಯ್ಲು ಅಡಿಕೆ ಸಿಗ್ಬೇಕು. ಅಲ್ಲಿಂದ ಅದು ತಂದು ಒಣಗಿಸಿ ಎಲ್ಲ ಮಾಡ್ಲಿಕ್ಕೆ ಅದು ಟೈಮ್. ಮತ್ತೆ ಅಡಿಕೆ ಎಲ್ಲ ಅದು ಅಡಿಕೆ ಮರ ಚೆನ್ನಾಗಿರ್ಬೇಕು, ಅಡಿಕೆ ಚೆನ್ನಾಗಿರ್ಬೇಕು, ಅದು ನೋಡಿ ತರ್ಬೇಕು. ಈ ಸರ್ತಿ ಅಷ್ಟು ಬಾರಿ ಕಷ್ಟ ಸಿಗ್ಲಿಲ್ಲ. ಈ ಸರ್ತಿ ಅಡಿಕೆ ಎಲ್ಲ ಕೊಯ್ಲಿ ಇರ್ಲಿಲ್ಲ. 100 ಅಡಿಕೆ ಹಾಕಿದ್ರೆ 100 ಅಡಿಕೆ ಸಸಿ ಮಾಡಿದ್ರೆ ಅದರಲ್ಲಿ ಇದು 30 ಹೋಗ್ತದೆ, ಅಂದ್ರೆ 30% ಹೋಗ್ತದೆ. ಅದು 70 ಮಾತ್ರ ಸಿಗ್ತದೆ. ಯಾಕಂದ್ರೆ ಅದು ಸ್ವಲ್ಪ ಅದು ರಿಜೆಕ್ಟ್, ಅದು ಮತ್ತೆ ಬರುದಿಲ್ಲ. ಮತ್ತೆ ಚೆನ್ನಾಗಿ ಬಂದದ್ದು ಮಾತ್ರ ನಾವು ಇಡುದು. ಅದು ಲೆಕ್ಕ ಹಾಗೆ ಇಡ್ಬೇಕು. 1,000ದಲ್ಲಿ 700 ಅಡಿಕೆ ಬರ್ತದೆ ಸಸಿ, ನಮ್ಗೆ 300 ಅದು ವೇಸ್ಟ್ ಆಗ್ತದೆ. ಅದು ಲೆಕ್ಕ ಹಾಗೆ 300 ಲೆಕ್ಕ ಹೋಗಿದ್ದು. ಮತ್ತೆ ಇದುಂಟು ನೋಡಿ, ಅಡಿಕೆ ಸಸಿ ಮಾಡಿ ನಮ್ಗೆ ಕೆಲವು ಬೇಕಾದ್ರೆ ಕೊಂಡೋಗ್ತಾರೆ. ಒಂದೇ ಕೊಂಡೋಗಿದವರು ಅಡಿಕೆ ಆಗಿ ನೋಡಿ ಕೆಲವು ಬರ್ತಾ ಇದ್ದಾರೆ, ಹಾಗೆ ನಾವು ಮಾಡಿ ಕೊಡ್ತಾ ಇದ್ದೇವೆ. ಈಗ ವರ್ಷ ವರ್ಷ ನೀವು ಮಾಡ್ತೀರಾ? ಹೌದೌದು. ಒಂದು 15 ಖಾಲಿ ಆಗ್ತದೆ. ಚೆನ್ನಾಗಿ ಇಲ್ಲ ಇಲ್ಲ ನಂಗೆ ಜಾಸ್ತಿ ಆರ್ಡರ್ ಇರ್ತದೆ. ಆದ್ರೆ ನನ್ಗೆ ನಾನು ಹೆಕ್ಕಿ ಅಂದ್ರೆ ಒಬ್ಬ ರೈತ ಅಡಿಕೆ ಸಸಿ ನಡುವುದು, ಯಾಕೆಂದ್ರೆ ಅವನಿಗೆ ಏನಾದ್ರೂ ಆಗ್ಬೇಕಂದಲ್ಲ. ನಾವು ಹಾಗೆ ಮಾಡಿಕೊಡು, ನಾವು ಕಷ್ಟದಲ್ಲಿ ಬಂದವರು, ಅದಕ್ಕಾಗಿ ನಾವು ಹಾಗೆ ಮಾಡುದು. ಅದಕ್ಕಾಗಿ ನನ್ನ ಜಾಸ್ತಿ ಉಳಿಯುವುದಿಲ್ಲ. ಒಂದು 10-15,000 ಅಡಿಕೆ ಸಸಿ ಮಾಡ್ತೇನೆ. ಅದು ಅಕ್ಟೋಬರ್ ಈಗ ಆರ್ಡರ್ ಉಂಟು, ನವೆಂಬರ್ ಸಾಧಾರಣ ಖಾಲಿ ಆಗ್ತದೆ. ಮತ್ತೆ ನಾನು 2 ಟೈಪ್ ತೊಟ್ಟೆ ಮಾಡ್ತೇನೆ ನೋಡಿ. ಅದು ಒಂದು ದೊಡ್ಡದು ಮಾಡ್ತೇನೆ. ಅದು ಇದು ನೀವು ಹಾಕುವಾಗ ಎಂತ ಆಗುದಿಲ್ಲ ನೋಡಿ. ನೋಡಿ ಇದು ಇರ್ತದೆ ನೋಡಿ, ಬೇರು ನೋಡಿ, ಈಗ ಬೇರು ಬಂದಾಯ್ತು. ಹೌದೌದು. ಇನ್ನೂ ದೊಡ್ಡದು ತೊಟ್ಟೆ ಉಂಟು. ಅದು 1 ವರ್ಷ ಇಟ್ರು ನಮ್ಗೆ ಎಂತ ಆಗುದಿಲ್ಲ, ಹಾಗೆ ಇರ್ತದೆ ನೋಡಿ. ಇಲ್ಲೆಲ್ಲ ತೊಟ್ಟೆ ಉಂಟು. ಹೌದು ನೋಡಿ ನೋಡಿ ಸ್ನೇಹಿತರೆ, ಎಷ್ಟು ದೊಡ್ಡ ತೊಟ್ಟೆ ನೋಡಿ. 1 ವರ್ಷ ಇಟ್ರು ಕೂಡ ಏನೂ ಆಗ್ಲಿಕ್ಕೆ ಇಲ್ಲಲ್ಲ. ಈಗ ಬೇರೆ ಬೇರೆ ಹೆಸರುಗಳಿಂದ ನಾವು ಅಡಿಕೆಗಳನ್ನು ಕರಿತೇವೆ. ಹೌದು. ಈ ಗಿಡಗಳಲ್ಲಿ ಅದರ ಲಕ್ಷಣಗಳು ಗೊತ್ತಾಗ್ತದ? ಗಿಡದಲ್ಲಿ ಗೊತ್ತಾಗುದಿಲ್ಲ ಇದು. ಇಲ್ಲ, ಅದು ಸ್ವಲ್ಪ ದೊಡ್ಡದಾದ ನಂತರ ಗೊತ್ತಾಗ್ತದೆ ನಿಮ್ಗೆ. ಇಂಟರ್ಮಂಗಲ ಅಡಿಕೆ ಸಸಿ ಗೊತ್ತಾಗ್ತದೆ ಕೂಡ್ಲೆ. ಮತ್ತೆ ಸೈಗನ್ ಹೇಗೆ ಅಂದ್ರೆ ಸ್ವಲ್ಪ ಗಂಟು ದೂರ ಹೋಗ್ತದೆ. ದೊಡ್ಡದಾದ ನಂತರ ಗೊತ್ತಾಗ್ತದೆ. ಸಣ್ಣದಿರೋ ಗೊತ್ತಾಗುದಿಲ್ಲ. ಅದು ನಾವು ಒಂದು ಬೋರ್ಡ್ ಹಾಕಿ ನಾನು ಈ ಕಡೆ ಇಡುದು. ಇದರಲ್ಲಿ ಯಾವ್ದೆಲ್ಲ ಬ್ರ್ಯಾಂಡ್ ಇದೆ? ಇದು ಸೈಗನ್, ಮತ್ತೆ ಮಂಗಲ, ಲೋಕಲ್ ಮಂಗಲ. ಇದು ಸೈಗನ್ ಎಲ್ಲ, ಮತ್ತೆ ಅದು ಮಂಗಲ. ಮತ್ತೆ ಇದು ವಿಟ್ಲ ಲೋಕಲ್ ಇಡ್ತೇನೆ. ವಿಟ್ಲ ಲೋಕಲ್ ಹೂವಲ್ಲಿ ಅದು ವಿಟ್ಲ ಲೋಕಲ್ ಸ್ವಲ್ಪ ಫಸಲು ಲೇಟ್, ಆದ್ರೆ ಒಳ್ಳೇದು. ನಮ್ಮ ಲೋಕಲ್ ಅಡಿಕೆ ಹಾಗೆ ಸ್ವಲ್ಪ ಅಡಿಕೆ ಭಾರ ಬರ್ತದೆ. ಅಂದ್ರೆ ಸ್ಥಳೀಯವಾಗಿ ಯಾವ್ದು ಹೋಗ್ತದೆ ಅದನ್ನೇ ನೀವು ಹೆಚ್ಚಿಡ್ತೀರಿ? ಹೌದೌದು. ಮತ್ತೆ ಇಂಟರ್ಮಂಗಲ ಮಾಡುದಿಲ್ಲ. ಯಾಕೆಂದ್ರೆ ಇಂಟರ್ಮಂಗಲ ಅದು ಮಾಡಿದ್ರೆ ಅದು ಬರ್ಲಿಕ್ಕೆ ಒಂದು 2.5 ವರ್ಷ ಹಿಂಗಾರ ಬರ್ತದೆ. ಮತ್ತೆ 3-4 ವರ್ಷ ಫುಲ್ ಆಗ್ತದೆ. ಅದ್ರ ಒಂದು 10-15 ವರ್ಷ ಅದು ಔಷಧ ಮುಗಿತದೆ. ಮತ್ತೆ ಅದು ಕುಂಟು ಸಿರಿ ಅದೊಂದು HF ದನ ಸಾಕಿದ ಹಾಗೆ, ಅದು ಭಾರಿ ರೋಗ. ಅದಕ್ಕೆ ನಾನು ಅದು ಮಾಡುದೇ ಇಲ್ಲ. ಹೌದು. ಯಾಕೆಂದ್ರೆ ಅದು ಅವ್ರು ನಟ್ಟು ಒಂದು 10 ವರ್ಷ ಆಗುವಾಗ್ಲೇ ಅದು ಹೋಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ. ಯಾಕಂದ್ರೆ ಅಡಿಕೆ ನೆಡುವಂತದ್ದೇ 30-40 ವರ್ಷದ ಒಂದು ಬೆಳೆಗೋಸ್ಕರ. ಹೌದೌದು. ಹೌದು. ಆಗಾಗ ಅದನ್ನು ಗಿಡ ಚೇಂಜ್ ಮಾಡೋದು ಅವನಿಗೆ ಕೆಲಸ ಆದ್ರೆ ಸಂಪಾದನೆ ಮಾಡೋದು. ಹೌದು. ಅವನಿಗೆ ಅದು ಫಸಲ್ ಬರುವಾಗ್ಲೇ ಅದಕ್ಕೆ ಕುಂಟಿ ಸಿರಿ ಎಲ್ಲ ಬಂದ್ರೆ ಅದು ನಾವು ಇಂಟರ್ಮಂಗಲನೇ ನಟ್ಟಿದ್ದೇನೆ ಸ್ಯಾಂಪಲ್ ನೋಡಿ. ಅದಕ್ಕೆ ನಾನು ಅದಕ್ಕೆ ಈಗ ನಡುತ್ತಾ ಇಲ್ಲ, ಈಗ ಮಾಡುದೇ ಇಲ್ಲ. ನಾನು ಸೈಗಲ್, ಲೋಕಲ್ ಮಂಗಲ್ ಮತ್ತೆ ವಿಟ್ಲ ಲೋಕಲ್ ಅಂತ ಉಂಟು ಇಲ್ಲಿ. ಅದು ನಿಮ್ಗೆ ಲೇಟ್ ಆದ್ರೂ ಒಳ್ಳೇದು ಬರ್ತದೆ. ಅಂದ್ರೆ ಫಸಲ್ ಸ್ವಲ್ಪ ಲೇಟ್ ಬಂದ್ರು ಅದು 3 ವರ್ಷ ನಂತರನೇ ಹಿಂಗಾರ ಬರುವುದು.
ಮತ್ತೆ ನಿಮ್ಗೆ ಇದು ಫಸಲು ಒಳ್ಳೆ ಬರ್ತದೆ ಅದರಲ್ಲಿ. ಹೌದು, ಇದೆಲ್ಲ ವಿಟ್ಲ ಲೋಕಲೇ ಮಾಡಿದ್ದು. ನೋಡಿ ಪ್ರಭುಗಳೇ ಮಾಡಿರುವಂತ ತೋಟದಲ್ಲಿ ನಾನಿದ್ದೇನೆ. ಇದು ಯಾವುದು ವೆರೈಟಿ ಪ್ರಭುಗಳೇ? ಇದು ವಿಟ್ಲ ಲೋಕಲ್ ಅಡಿಕೆ ಎಲ್ಲವೂ. ಹೌದೌದು. ನೋಡಿ ಇದರ ಕಿಲೆಗಳು ನೀವು ಕಾಣಬಹುದು. ತುಂಬಾ ದೊಡ್ಡ ದೊಡ್ಡದಾಗಿರುವಂತ 3-4 ಕಿಲೆಗಳಿದೆಲ್ಲ ಇದರಲ್ಲಿ. ಹೌದು, ಜಾಸ್ತಿ 6. ಎಷ್ಟು ವರ್ಷ ಆಯ್ತು ಇದಕ್ಕೆ? ಎಷ್ಟು ವರ್ಷ ಆಯ್ತು ಇದಕ್ಕೆ? 12 ವರ್ಷ ಆಯ್ತು. 13 ವರ್ಷ ಆಯ್ತು. 13 ವರ್ಷ ಆಗಿದೆಲ್ಲ. ಹೇಗಿದೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ, ತೊಂದರೆ ಇಲ್ಲ. ಮತ್ತೆ ಇದಕ್ಕೆ ಗೊಬ್ಬರನೇ ಹಾಕುದು. ಏನು ಗೊಬ್ಬರ? ಹಟ್ಟಿ ಗೊಬ್ಬರ. ಇದು ನಾನು ಯಾವುದೇ ಅಂಗಡಿಯಿಂದ ಇದಕ್ಕೆ ಅಂಗಡಿಯಿಂದ ಅದು ಫರ್ಟಿಲೈಸರ್ ಏನು ಹಾಕ್ಲೇ ಇಲ್ಲ. ಹೌದಾ? ಹೌದೌದು, ನಾನು ಕೋಳಿ ಗೊಬ್ಬರ ಹಾಕ್ತಾ ಇದ್ದೆ. ಮತ್ತೆ ನಮ್ಗೆ ದನ ಇದೆಲ್ಲ ಅದೇ ಸಗಣಿ ಹಾಕ್ತೇನೆ, ಮತ್ತೆ ಇದು ಗೊಬ್ಬರ ಹಾಕ್ತೇನೆ. ಮತ್ತೆ ಅದು ಸ್ಲರಿ ಪಂಪ್ ಉಂಟು ನನ್ನ ಹತ್ರ. ಸಗಣಿ ಇದು ತೊಳ್ದು ಹಟ್ಟಿ ತೊಳ್ದದ್ದು ದನದ್ದು ಮೂತ್ರ ಎಲ್ಲ ಅಡ್ಲಿ ಕೆಳಗೆ ತೋರಿಸ್ತೇನೆ, ಮತ್ತೆ ಟಾಂಕಿಯಲ್ಲಿ ಬಿದ್ದು. ಹೌದು, ಅದರಿಂದ ನಾನು ನೀರು ಇದಕ್ಕೆ ಬೇಸಿಗೆಲ್ಲ ಬಿಡುದು. ಅಂದ್ರೆ ಆ ರೀತಿ ಒಂದೇ ಒಂದು ಕೆಮಿಕಲ್ ಇದಕ್ಕೆ ಹಾಕಿಲ್ಲ? ಇಲ್ಲ ಇಲ್ಲ, ಹಾಕುದೇ ಇಲ್ಲ. ಮದ್ದೊಂದು ಮಾತ್ರ. ಚೆನ್ನಾಗಿ ಬಂದಿದೆ ಇಳುವರಿ. ಚೆನ್ನಾಗಿ ಉಂಟು. ಪೆಪ್ಪರ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತಿದೆ ಅಲ್ಲ? ಎಲ್ಲದಕ್ಕೂ ಹಾಕ್ತೀರಾ ಪೆಪ್ಪರ್? ಕೆಲವದಕ್ಕೆ ಮಾತ್ರ? ಅದು ಸ್ವಲ್ಪ ನಾನು ಇದ್ದದನ್ನೇ ಬಲ್ಲಿ ನಟ್ಟದ್ದು, ಅದರಿಂದ ಅದು ಕೆಲವು ಸ್ವಲ್ಪ ಹೋಗಿ ಸಾಯ್ತದೆ. ಅದಕ್ಕೆ ಇಪ್ಪಲ್ಲಿ ಕಸಿ ಕಟ್ಟಿದ್ರೆ ಅದು ಒಳ್ಳೆ ಬರ್ತದೆ. ಸ್ವಲ್ಪ ಹಾಕ್ಬೇಕು, ಹಾಕ್ತಾ ಇದ್ದೇನೆ. ಹೌದು. ಇಲ್ಲಿ ಪುನಃ ಸಣ್ಣದು ಇದೆ ಅಲ್ಲ? ಹೌದು, ಅದು ಸಣ್ಣದು. ಇದೆಷ್ಟು ವರ್ಷ ಆಯ್ತು ಇದಕ್ಕೆ? 2.5 ವರ್ಷ ಆಯ್ತು. ಇದು ಸೈಗನ್. ಸೈಗನ್ನ ಗಿಡಗಳು. ಹೌದೌದು. ನೋಡಿ ಸ್ನೇಹಿತರೆ, ಪ್ರಭುಗಳೇ ಮಾಡಿರುವಂತ ಸೈಗನ್ನ ಗಿಡಗಳು ಈಗ ಆರೋಗ್ಯಯುತವಾಗಿದೆ, ಚೆನ್ನಾಗಿದೆ ಅಲ್ಲ? ಚೆನ್ನಾಗುಂಟು. ಒಟ್ಟಾರೆ ಜನರೆಲ್ಲ ತಗೊಂಡು ಹೋಗ್ತಾರಲ್ಲ, ಅವ್ರ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ತೊಂದ್ರೆ ಇಲ್ಲ. ಅವರು ಹೋದದ್ದು ಅದು ಅಡಿಕೆ ಹಾಗೆ ನೋಡಿ ಮತ್ತೆ ಅವರು ಅಲ್ಲಿ ಸರಿ ಅಂತ ಆಗ್ತದೆ ಅವರಿಗೆ. ಹೌದೌದು, ಒಳ್ಳೆದುಂಟು ಅಡಿಕೆ ನೋಡಿ ಮತ್ತೆ ಬಂದದ್ದು. ಮತ್ತೆ ಹಾಗೆ ವ್ಯಾಪಾರ ಅವರು ಬಂದದ್ರಿಂದ ನಂಗೆ ಅದು ಅಡಿಕೆ ಸಸಿಗೆ ಈಗ ಡಿಮಾಂಡ್ ಜಾಸ್ತಿ ಆಗಿದ್ದು. ಹೌದೌದು. ಹಾಗೆ ನಂಗೆ ಮಾಡುದು 15,000 ಮಾಡಿದ್ರು ಒಂದೇ ವರ್ಷ ಅಲ್ಲೆಲ್ಲ ಖಾಲಿ ಆಗ್ತದೆ. ಹೌದು, ಮಾಡ್ಲಿಕ್ಕಿದ್ರೆ ಹೋಗ್ತದೆ. ಆದ್ರೂ ಅದೇ ಅಡಿಕೆ ಎಲ್ಲ ಹೆಕ್ಕಿ ತರಬೇಕು. ಹೌದು, ಗುಣಮಟ್ಟ ಬೇಕಲ್ಲ. ಸುಮ್ನೆ ಸಿಕ್ಕಿದ್ ಮಾಡೋದಾದ್ರೆ ಏನ್ ಬೇಕಾದ್ರೆ ಇಲ್ಲವಾ, ಅದು ಮಾಡಿ ಯಾಕೆ ಅವರ ಚಾಪ ಯಾಕೆ. ಇದು ನಾನೇ ಮಾಡಿದ್ದು ಅಡಿಕೆ ಸಸಿ. ಈಗ ತಮ್ಮನಿಗೆ ಮಾಡಿ ಕೊಟ್ಟದ್ದು ನಾನು. ಇದು ಇಂಟರ್ಮಂಗಲ. ಇದೊಂದು 6 ವರ್ಷ ಆಯ್ತು ಇದಕ್ಕೆ. ಇದನ್ನು ನಾನೇ ಈಗ ನೋಡ್ತಾ ಇದ್ದೇನೆ. ಹೌದು, ಗೌರ್ಮೆಂಟ್ ಬಸ್ ಅಲ್ಲಿ ಇದ್ದಾನೆ ಡ್ರೈವರ್. ಕೊಟ್ಟದ್ದು ನಾವೇ ಮಾಡುದು, ಒಟ್ಟಿಗೆ ಕೆಲಸ ಎಲ್ಲ ನಾವು ಒಟ್ಟಿಗೆ ಮಾಡುದು. ಇದು ಸ್ವಲ್ಪ ಇಂಟರ್ಮಂಗಲ ಗೊತ್ತಾಗ್ತದೆ. ಹೆಚ್ಚು ಗೊನೆಗಳಿದೆ. ಗೊನೆ ಉಂಟು. ಮತ್ತೆ ಅದು ಅಷ್ಟೊಂದು ಪ್ರಯೋಜನ ನೋಡಿ ಹಾಗೆ ಆಗ್ತದೆ. ನೋಡಿ ನೋಡಿ ಇಂಟರ್ಮಂಗಲ ನೋಡಿ ಮುಂಟಿಸಿ ಬರ್ತದೆ ಅದು. ಸರಿಯಾಗಿದೆ. ಒಂದು ದೊಡ್ಡ ತೋಡು ಹೋಗ್ತಿದೆ ಅಲ್ಲ ಕೆಳಗಡೆ? ಹೌದೌದು, ಅಲ್ಲಿ ಒಂದು ಡ್ಯಾಮ್ ಉಂಟು. ಹೌದು, ಅಣೆಕಟ್ಟು ಉಂಟು. ಬಾರಿ ಅಣೆಕಟ್ಟು ಆಯ್ತು, ಒಂದು 4 ವರ್ಷ ಆಯ್ತು ಡ್ಯಾಮ್ ಆಗಿ. ಅಂದ್ರೆ ಬಾರಿ ನೀರು ಇಲ್ಲಿಂದ 1 ಕಿಲೋಮೀಟರ್ ದೂರದವರೆಗೆ ಅಂತರ್ಜಲ. ಅಂದ್ರೆ ಬಾವಿಯಲ್ಲಿ ಬಾರಿ ನೀರು ಒಳ್ಳೆದಾಗಿದೆ. ಲಾಸ್ಟ್ ಮೇ ತನಕ ನೀರು ಕಡಿಮೆ ಆಗುದು. ಈ ಸರ್ತಿ ಮಾರ್ಚ್ ಲಾಸ್ಟಿಗೆ ಮಳೆ ಬಂದಿದೆ. ಇಲ್ಲದ್ರೂ ನೀರು ಕಡಿಮೆ ಆಗುದಿಲ್ಲ. ಅಲ್ಲಿ ಸಾಧಾರಣ ಇಲ್ಲಿಂದ 1 ಕಿಲೋಮೀಟರ್ ಪುಂಜಾಲಕಟ್ಟೆ ಪೇಟೆ ಉಂಟು, ಅಲ್ಲಿ ತನಕ ನೀರು ನಿಲ್ತದೆ. ಹೌದೌದು, ಇಲ್ಲಿ 8 ಫೀಟ್ ನೀರು ಬರ್ತದೆ. ಬಾಗಿಲಾಕಿಗೆ ತೆಗೆಯುವುದೆಲ್ಲ ನಾವೇ, ಊರವರ ಸೇರಿ ಬರ್ತಾರೆ. ಹೌದೌದು. ನೋಡಿ, ಈ ರೀತಿ ಸಣ್ಣ ಸಣ್ಣ ಕೃಷಿಕರು ಅದರೊಟ್ಟಿಗೆ ಅವರು ಸಣ್ಣ ಉದ್ಯಮವಾಗಿ ಈ ನರ್ಸರಿಯನ್ನು, ಕೇವಲ ಅಡಿಕೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನಾವು ಗಿಡ ತಗೊಳ್ಳೋದ್ರ ಮುಖಾಂತರ ಅಥವಾ ಬೇರೆ ಬೇರೆ ರೀತಿಯ ಸಂಪರ್ಕಗಳ ಮುಖಾಂತರ ಮಾಡಿದಾಗ ಅವ್ರಿಗೊಂದು ಶಕ್ತಿ ತುಂಬಿದಾಗ್ತದೆ. ಪ್ರಭುಗಳೇ, ಈ ರೀತಿ ಒಂದು ಮಳೆಗಾಲದಲ್ಲಿ ಸ್ವಲ್ಪ ಕೆಲಸದ ಸಂದರ್ಭ ನಿಮ್ಗೆ ಕೂಡ. ಅಂತದ್ರಲ್ಲಿ ನೀವೊಂದು ನಮ್ಗೆ ಅಮೂಲ್ಯವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಮಾಡುವುದನ್ನು ಯಾರು ಹೇಳಿ ಕೊಡುದಿಲ್ಲ. ಸಾಧಾರಣ ನಾನು ನೋಡ್ತೇನೆ ತುಂಬಾ ಕಡೆಯಲ್ಲಿ ಆ ಟೆಕ್ನಿಕ್ ಅನ್ನು ಯಾರು ಹೇಳಿ ಕೊಡುದಿಲ್ಲ. ಆದ್ರೆ ನೀವು 4 ಜನರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ಅದನ್ನು ಕೂಡ ಹೇಳಿ ಕೊಡ್ತೀರಿ. ನಮ್ಮ ಚಾನಲ್ ಅನ್ನು ಕೂಡ ನೀವು ತುಂಬಾ ವರ್ಷ ನೋಡ್ತಿದ್ರಿ. ಏನ್ ಅನ್ಸುತ್ತೆ ನಿಮಗೆ? ಖುಷಿ ಆಯ್ತು ನಂಗೆ. ಯಾಕಂದ್ರೆ ನೀವು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ತಳಿ ಕೃಷಿ, ತರಕಾರಿ ಆಗ್ಬೋದು ಅಥವಾ ಕಾಡು ಉತ್ಪತ್ತಿ ಇರ್ಬೋದು, ಅದನ್ನು ನೀವು ಅವರು ಹೋಗಿ ಅದು ಹೇಗೆ ಮಾಡ್ತಾರೆ, ಹೇಗೆ ಅವರು ಮಾಡ್ತಾರೆ ನಾನು ತೋರಿಸಿದ್ರಿ. ನಾನು ನೋಡ್ತಾ ಇರ್ತೇನೆ. ಅದು ಖುಷಿ ಆಯ್ತು ನಂಗೆ. ಅದು ಒಳ್ಳೆ ನಿಮ್ದು ಒಂದು ಯೂಟ್ಯೂಬ್ ಕಾರ್ಯಕ್ರಮ ಒಳ್ಳೆ ಚಾನಲ್. ಓಕೆ ಪ್ರಭುಗಳೇ, ಯಾರಾದ್ರೂ ಅಡಿಕೆ ಬೇಕಾದ್ರೆ, ಅಡಿಕೆ ಗಿಡಗಳು ಬೇಕಾದ್ರೆ ಯಾವ್ದೆಲ್ಲ 3? ಸೈಗನ್, ಮಂಗಾಲ, ವಿಟ್ಲ ಲೋಕಲ್. ಅದು 3 ತಳಿಯ ಅಡಿಕೆ ಗಿಡಗಳು ಬೇಕಾದ್ರೆ ತೆಂಗಿನ ಸಸಿ. ಪ್ರಭುಗಳ ನಂಬರ್ ಹಾಕಿರ್ತೇನೆ, ನೀವು ಸಂಪರ್ಕಿಸಿ. ಅದೇ ರೀತಿಯಲ್ಲಿ ಸಂಪೂರ್ಣ ಸಹಜ ಕೃಷಿಯಲ್ಲಿ ಈ ರೀತಿಯ ಅದ್ಭುತ ಸಂಗತಿಗಳೆಲ್ಲವೂ ಕೂಡ ಬರ್ತಾ ಇರ್ತದೆ. ನೀವೆಲ್ಲರೂ ಕಮೆಂಟ್ ಮಾಡೋದ್ರ ಮುಖಾಂತರ, ಅದೇ ರೀತಿಯಲ್ಲಿ ಈ ವಿಡಿಯೋನ ಎಲ್ಲ ರೈತರಿಗೆ ಶೇರ್ ಮಾಡೋದ್ರ ಮುಖಾಂತರ ಬೆಂಬಲಿಸಿ ಅಂತ ಹೇಳ್ತಾ ವೀಕ್ಷಿಸಿದ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು.